ಸಿಎಂ ಬಣಕ್ಕೆ ಡಿಕೆ ಸಂದೇಶವನ್ನ ರವಾನೆ ಮಾಡಿದ್ರ? ನವೆಂಬರ್ ಕ್ರಾಂತಿಗೆ ಡಿಸಿಎಂ ಡಿಕೆಶಿ ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿಗೆ ಡಿಸಿಎಂ ಡಿಕೆಶಿ ಅವರು ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ನಾನು ಸಿಎಂ ಮಾತನಾಡದೆ ಫೈನಲ್ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ರು? ಸಿದ್ದರಾಮಯ್ಯ ಆಪ್ತರಿಗೆ ನೀಡಿದ್ರ ಪರೋಕ್ಷ ಸಂದೇಶ? ಹಾಗಾದ್ರೆ ಸೈಲೆಂಟ್ ಆಗಿದ್ದ ಡಿಕೆಶಿ ಇದೀಗ ಫುಲ್ ವೈಲೆಂಟ್ ಆಗಿದ್ದಾರೆ. ಇಷ್ಟು ದಿನ ಈ ಒಂದು ವಿಚಾರಕ್ಕೆ ಯಾವುದೇ ರೀತಿಯ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಯಾರು ಮಾತನಾಡಿ ದಣಿಯೋದು ಬೇಡ, ನಿಮ್ಮ ನಡೆ ಹೈಕಮಾಂಡ್ ನೋಡ್ತಾ ಇದೆ ಎಂಬ ಸಂದೇಶವನ್ನ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿಗೆ ಡಿಸಿಎಂ ಡಿಕೆಶಿ ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ನಾನು ಸಿಎಂ ಮಾತನಾಡದೆ ಫೈನಲ್, ಯಾರು ಕೂಡ ಈ ಒಂದು ವಿಚಾರವಾಗಿ ಮಾತನಾಡೋದು ಬೇಡ, ದಣಿಯೋದು ಬೇಡ ಎಂಬ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ಫುಲ್ ವೈಲೆಂಟ್ ಆಗಿದ್ದಾರೆ. ಇಷ್ಟು ದಿನ ಈ ಒಂದು ಪವರ್ ಶೇರಿಂಗ್ ಅಥವಾ ನಾಯಕತ್ವ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಯಾವುದೇ ರೀತಿಯ ರಿಯಾಕ್ಟ್ ಅನ್ನ ಮಾಡ್ತಾ ಇರಲಿಲ್ಲ. ಆದ್ರೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫುಲ್ ವೈಲೆಂಟ್ ಆಗಿದ್ದಾರೆ. ನಾನು ಸಿಎಂ ಮಾತನಾಡಿದೆ ಫೈನಲ್ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಇಷ್ಟೋ ದಿನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫುಲ್ ಸೈಲೆಂಟ್ ಆಗಿದ್ರು, ಆದ್ರೆ ಇದೀಗ ಫುಲ್ ವೈಲೆಂಟ್ ಆಗಿದ್ದಾರೆ. ನಾನು ಸಿಎಂ ಮಾತನಾಡಿದೆ ಫೈನಲ್, ಈ ಒಂದು ವಿಚಾರದಲ್ಲಿ ಯಾರು ಕೂಡ ದಣಿಯೋದು ಬೇಡ ಎಂಬ ಮಾತನ್ನು ಹೇಳ್ತಿದ್ದಾರೆ. ಹಾಗಾದ್ರೆ ಆ ಒಂದು ಸಂದರ್ಭದಲ್ಲಿ ಸಿಎಂ ಮತ್ತು ಡಿಸಿಎಂ ನಡುವೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗಿತ್ತಾ ಅಂತ ಅವರ ಮಾತನ್ನ ಗಮನಿಸ್ತಾ ಇದ್ರೆ ಆ ರೀತಿ ಅನಿಸ್ತಾ ಇದೆ. ಸಾಹಿತ್ಯ ಸದ್ಯಕ್ಕೆ ನವೆಂಬರ್ ಕ್ರಾಂತಿಯ ಸಂಚಲನ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿ ನಡೀತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಬಣದ ಎರಡೂ ನಾಯಕರ ಜೊತೆಗೆ ಒಂದಷ್ಟು ಅಗ್ಗಜಗ್ಗಾಟ ನಡೀತಾನೆ ಇದೆ. ಈ ನಡುವೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡುವಂತ ಒಂದಷ್ಟು ಕಸರತ್ತು ಮಾಡ್ತಿದ್ರೆ, ಸಿದ್ದರಾಮಯ್ಯ ಅವರು ಇಲ್ಲಿಂದಾನೇ ಎಲ್ಲ ಒಂದು ಮಾಹಿತಿಯನ್ನ ಹೈಕಮಾಂಡ್ ನಾಯಕರಿಗೆ ಕೊಡುವಂತ ಒಂದು ಕೆಲಸ ಆಗ್ತಿದೆ. ಇದರ ನಡುವೆ ಇಷ್ಟು ದಿನ ನಾಯಕತ್ವದ ಒಂದು ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕೊಡೋದಕ್ಕೆ ಒಂದಷ್ಟು ಮೌನವನ್ನ ವಹಿಸಿಕೊಂಡಿದ್ರು. ಆ ಒಂದು ವಿಚಾರ ಪ್ರಸ್ತಾಪ ಆಗ್ತಿದ್ದಂತೆ ಅವರು ಒಂದಷ್ಟು ಅಂತರವನ್ನ ಕಾದ್ಕೊಂಡಿದ್ರು. ಆದ್ರೆ ನಿನ್ನೆ ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊನೆಗೂ ಕೂಡ ಮೌನವನ್ನ ಮುರಿದಿದ್ದಾರೆ. ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ನನ್ನ ನಡುವೆ ಏನು ಚರ್ಚೆ ಆಗಿದೆ ಅದೇ ಫೈನಲ್ ಆಗುತ್ತೆ. ಈ ವಿಚಾರದಲ್ಲಿ ಬೇರೆ ನಾಯಕರು ಮಾತನಾಡುವುದು ಬೇಡ, ಜೊತೆಗೆ ಅನಗತ್ಯವಾಗಿ ಮಾತನಾಡಿ ದಣಿಯೋದು ಬೇಡ ಎಂಬ ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಂದ್ರೆ ಈ ಒಂದು ಹೇಳಿಕೆ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಬಣದವ್ರಿಗೆ ಮತ್ತು ಯಾರು ನಾಯಕತ್ವವನ್ನ ಪ್ರಸ್ತಾಪ ಮಾಡ್ತಾರೆ ಅಂತ ಒಂದು ನಾಯಕರಿಗೆ ನೇರವಾಗಿ ಡಿಕೆ ಶಿವಕುಮಾರ್ ಕೌಂಟರ್ನ ಕೊಟ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂತಂದ್ರೆ ಒಂದಷ್ಟು ನಾಯಕರು ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತ ಒಂದು ಪ್ರಸ್ತಾಪನ ಮಾಡ್ತಾರೆ. ಇನ್ನೊಂದಷ್ಟು ಶಾಸಕರು ಮತ್ತು ನಾಯಕರು ಏನು ಡಿಕೆ ಶಿವಕುಮಾರ್ ನವೆಂಬರ್ 20ನೇ ತಾರೀಕಿನ ನಂತರ ಸಿಎಂ ಆಗಿ ಪದಗ್ರಹಣ ಮಾಡ್ತಾರೆ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ. ಈ ಒಂದು ಹೇಳಿಕೆಗಳಿಂದ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಷ್ಟು ಮುಜುಗರ ಉಂಟಾಗುವಂತ ಒಂದು ಪರಿಸ್ಥಿತಿ ಕೂಡ ಬರ್ತಾ ಇದೆ. ಇದು ವಿಪಕ್ಷಗಳ ಒಂದು ಟೀಕೆಗೆ ಕೂಡ ಒಳಗಾಗ್ತಿದೆ. ಇದನ್ನ ಅರ್ತಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಈ ಒಂದು ವಿಚಾರ ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಏನು ಚರ್ಚೆ ಆಗಿದೆ ಅದೇ ಫೈನಲ್ ಆಗಿರುತ್ತೆ. ಈ ವಿಚಾರದಲ್ಲಿ ಬೇರೆ ನಾಯಕರು ಮಾತನಾಡೋದು ಬೇಡ, ಜೊತೆಗೆ ಗೊಂದಲ ಸೃಷ್ಟಿಯಾಗೋದು ಬೇಡ. ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರು ನೋಡ್ತಾ ಇದ್ದಾರೆ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದೇ ಫೈನಲ್ ಆಗುತ್ತೆ. ಹೀಗಾಗಿ ಈ ಒಂದು ವಿಚಾರವನ್ನ ಅನಗತ್ಯವಾಗಿ ಬೇರೆ ನಾಯಕರು ಮಾತನಾಡೋದು ಬೇಡ ಅಂತ ಒಂದು ನೇರವಾಗಿ ಒಂದು ಸ್ಪಷ್ಟ ಸಂದೇಶವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ರವಾನಿಸಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ, ಯಾಕಂತಂದ್ರೆ ಈಗ ಬಿಹಾರ ಚುನಾವಣೆ ಬೇರೆ ಇದೆ, ಅದಾದ ನಂತರ ನವೆಂಬರ್ ಕ್ರಾಂತಿ ದೊಡ್ಡ ಮಟ್ಟದಲ್ಲಿ ಶುರು ಆಗುತ್ತೆ ಅಂತ ಒಂದು ಹೇಳಿಕೆ ಕೂಡ ಇದೆ. ಈ ಒಂದು ಅಂತರದಲ್ಲಿ ಈ ಒಂದು ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಡಾಪ್ಟ್ ಆಗುತ್ತೆ ಮತ್ತೆ ಇನ್ವಾಲ್ವ್ ಆಗುತ್ತೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನವೆಂಬರ್ ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಚರ್ಚೆಯ ಜೊತೆಗೆ ಪರ ವಿರೋಧದ ಒಂದು ಆಕ್ಷೇಪ ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನು ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಈ ಒಂದು ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ, ಇಲ್ಲ ಪವರ್ ಶೇರಿಂಗ್ ವಿಚಾರವೂ ಕೂಡ ಆಗತ್ತೆ. ಯಾಕೆಂತಂದ್ರೆ ಈಗ ಸಿಎಂ ಬದಲಾಗ್ತಾರೆ ಅನ್ನೋ ಮಾತು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ. ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸ್ತಾ ಇದೆ. ಹಾಗಾಗಿ ಇಷ್ಟು ದಿನ ಬಹಳ ಸೈಲೆಂಟ್ ಆಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಒಂದು ವಿಚಾರಕ್ಕೆ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿರಲಿಲ್ಲ. ಆದ್ರೆ ಈಗ ಫುಲ್ ವೈಲೆಂಟ್ ಆಗಿದ್ದಾರೆ.